ಟಿವಿ9 ಇಂಪ್ಯಾಕ್ಟ್ ಬೆಳಗ್ಗೆ 9 ಗಂಟೆಗೆ ಟಿವಿ9 ವರದಿ. ಫೈನಲಿ ಸೂರು ಸಿಕ್ಕಿದೆ, ಮನೆ ವ್ಯವಸ್ಥೆ ಆಗಿದೆ. ಬೆಳಗ್ಗೆ 9ಕ್ಕೆ ಟಿವಿ9 ವರದಿ, ರಾತ್ರಿ 9ಕ್ಕೆ ಹಂಚಿಕೆ ಪತ್ರ ಸಿಕ್ಕಿದೆ. ಬೆಂಗಳೂರಿನ ಬುದ್ಧಿಮಾಂದ್ಯ ಕ್ರೀಡಾಪಟುವಿಗೆ ಮನೆ ಭಾಗ್ಯ. ರಾಮು ಕುಟುಂಬಕ್ಕೆ ಮನೆ ಮಂಜೂರು ಮಾಡಿದಂತಹ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಮಂಜೂರಾಗಿದೆ. ಸೊ ಟಿವಿ9 ವರದಿ ಮಾಡಿದೆ. 12 ಗಂಟೆಗಳಲ್ಲೇ ಬೆಳಗ್ಗೆ 9 ಗಂಟೆಗೆ ನಾವು ಕಾರ್ಯಕ್ರಮ ಮಾಡಿದ್ವಿ. ರಾತ್ರಿ 9ಕ್ಕೆ ಮನೆ ಮಂಜೂರಾಗಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾಲ್ಸ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಇದು ಎಮ್.ಎಲ್.ಎ ಕೋಟಾದ ಡೆಲ್ಲಿದ್ದಾರೆ. ಎಮ್.ಎಲ್.ಎ ಕೋಟಾದ ಡೆಲ್ಲಿ. ಎಮ್.ಎಲ್.ಎ ಕೋಟಾದ ಆನರಬಲ್ ಎಮ್.ಎಲ್.ಎ ಅವರು ಅವ್ರ ಕೋಟಾದಾಗ ನಾವು ಹೇಳಿದ್ವಿ ಈ ಥರ ಈ ಕೇಸ್ ಇದೆ. ಅವನಿಗೆ ಭಾಳ ಕಷ್ಟ ಬಿದ್ದಿದ್ದೀವಿ. ಯಾಕಂದರೆ 44 ಇಯರ್ಸ್ ಆಗ್ತಾ ಇದೆ. ಯು ಕಾಂಟ್ ಕಂಟಿನ್ಯೂ ಇನ್ ದ ನಾರ್ಮಲ್ ಎಜುಕೇಷನ್. ತಿರ್ಗಾ ಸ್ಪೆಷಲ್ ಸ್ಕೂಲ್ಗೆ ಹಾಕಿ. ಸೊ 2007 ಇಂದ ತಿರ್ಗಾ ನಾರ್ಮಲ್ ಸ್ಕೂಲ್ ಬಂದ. 2093 ಇಂದ ಈಸ್ ಕಂಟಿನ್ಯೂ ದ ಸ್ಪೆಷಲ್ ಸ್ಕೂಲ್. ಸೊ ಸ್ಟೇಟ್ ಲೆವೆಲ್, 9 ಟೈಮ್ ನ್ಯಾಷನಲ್ ಲೆವೆಲ್, 2 ಟೈಮ್ಸ್ ಇಂಟರ್ನ್ಯಾಷನಲ್ ಲೆವೆಲ್, 2004 ಕರ್ನಾಟಕ ಸ್ಟೇಟ್. ಅವರಿಗೆ ಭಾಳ ನಾನು ಹ್ಯಾಪಿನೆಸ್ ಹೇಳ್ತೀನಿ. ಒಂದು ಎರಡನೇದು 5 ವರ್ಷ ತಿರುಗಿದ್ದೀನಿ ಸರ್ ಈ ಮನೆಗೋಸ್ಕರ. ಮನೆ ನನಗೆ ಸಿಗ್ತಾ ಇಲ್ಲ. ಇವತ್ತು 8 ಅವರ್ಸ್ನಲ್ಲಿ ನನಗೆ ಮನೆ ಸಿಕ್ಕಿದೆ. ನಾನು ಕೃತಜ್ಞತೆ ಟಿವಿ9 ಅವರಿಗೆ ಖಂಡಿತ ಹೇಳಬೇಕು. 2021ನಲ್ಲಿ ಮಾಡಿದ್ದೀನಿ ಸರ್. 2021 ಅಂದರೆ ಈಗ 5 ಇಯರ್ಸ್ ಆಗ್ತಾ ಇದೆ. ಆ ವರ್ಷದಿಂದನೇ ಅಪ್ಲೈ ಮಾಡಿ ಬರ್ತಾ ಇದೆ, ಕೇಳ್ತಾ ಇದೆ. ಈಗಾಗತ್ತೆ, ಆಗಾಗತ್ತೆ, ಹೇಗಾಗತ್ತೆ ಅಂದರು. ಇವತ್ತು ತನಕ ಆಗಿಲ್ಲ. ಟಿವಿ9 ಬಂದಮೇಲೆ ವಿತಿನ್ 8 ಅವರ್ಸ್ನಲ್ಲಿ ನನಗೆ ಮನೆ ಅಲಾಟ್ಮೆಂಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಸರ್. ಬಿದ್ರಳ್ಳಿನಲ್ಲಿ ಆಯಿತು. KR ಪುರ ಇದು ಬರುತ್ತೆ, ಅದು ಬಿದ್ರಳ್ಳಿನಲ್ಲಿ ನನಗೆ ಅಲಾಟ್ಮೆಂಟ್ A ಬ್ಲಾಕ್ನಲ್ಲಿ ಮಾಡಿದ್ದಾರೆ. ಅವರಿಗೆ ಭಾಳ ನಾನು ಹ್ಯಾಪಿನೆಸ್ ಹೇಳ್ತೀನಿ. ಇದು ಟಿವಿ9 ಇಂಪ್ಯಾಕ್ಟ್ ಬೆಳಗ್ಗೆ 9 ಗಂಟೆಗೆ ಟಿವಿ9 ವರದಿ ಮಾಡಿತ್ತು. ರಾತ್ರಿ 9ಕ್ಕೆ ಹಂಚಿಕೆ ಪತ್ರ ಸಿಕ್ಕಿದೆ. ಬೆಂಗಳೂರಿನ ಬುದ್ಧಿಮಾಂದ್ಯ ಕ್ರೀಡಾಪಟುವಿಗೆ ಮನೆ ಭಾಗ್ಯ. ರಾಮು ಕುಟುಂಬಕ್ಕೆ ಮನೆ ಮಂಜೂರು ಮಾಡಿದಂಥ ಸರ್ಕಾರ. ಅವರೇ ಹೇಳ್ತಾ ಇದ್ರು, ಕಳೆದ 5-6 ವರ್ಷಗಳಿಂದ ಭಾಳಷ್ಟು ಓಡಾಡಿದ್ದೀವಿ, ಮನೆ ಆಗಿರಲಿಲ್ಲ. ಆದರೆ ಕೇವಲ 8 ಗಂಟೆಗಳಲ್ಲಿ ಟಿವಿ9ನಲ್ಲಿ ವರದಿ ಪ್ರಸಾರವಾದಂಥ ಕೇವಲ 8 ಗಂಟೆಯಲ್ಲಿ ನಮಗೆ ಮನೆ ವ್ಯವಸ್ಥೆ ಆಗಿದೆ ಅಂತ. ಟಿವಿ9 ಇಂಪ್ಯಾಕ್ಟ್ ಬೆಳಗ್ಗೆ 9 ಗಂಟೆಗೆ ಟಿವಿ9 ವರದಿ. ಫೈನಲಿ ಸೂರು ಸಿಕ್ಕಿದೆ, ಮನೆ ವ್ಯವಸ್ಥೆ ಆಗಿದೆ. ಬೆಳಗ್ಗೆ 9ಕ್ಕೆ ಟಿವಿ9 ವರದಿ, ರಾತ್ರಿ 9ಕ್ಕೆ ಹಂಚಿಕೆ ಪತ್ರ ಸಿಕ್ಕಿದೆ. ಬೆಂಗಳೂರಿನ ಬುದ್ಧಿಮಾಂದ್ಯ ಕ್ರೀಡಾಪಟುವಿಗೆ ಮನೆ ಭಾಗ್ಯ. ರಾಮು ಕುಟುಂಬಕ್ಕೆ ಮನೆ ಮಂಜೂರು ಮಾಡಿದಂತಹ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಮಂಜೂರಾಗಿದೆ. ಸೊ ಟಿವಿ9 ವರದಿ ಮಾಡಿದೆ. 12 ಗಂಟೆಗಳಲ್ಲೇ ಬೆಳಗ್ಗೆ 9 ಗಂಟೆಗೆ ನಾವು ಕಾರ್ಯಕ್ರಮ ಮಾಡಿದ್ವಿ. ರಾತ್ರಿ 9ಕ್ಕೆ ಮನೆ ಮಂಜೂರಾಗಿದೆ. ಒಂದು ವಾರದಲ್ಲಿ ರೆಡಿ ಆಗುತ್ತೆ, ನೀವು ಶಿಫ್ಟ್ ಆಗ್ಬೋದು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾಲ್ಸ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಇದು ಎಮ್.ಎಲ್.ಎ ಕೋಟಾದ ಡೆಲ್ಲಿದ್ದಾರೆ. ಎಮ್.ಎಲ್.ಎ ಕೋಟಾದ ಡೆಲ್ಲಿ. ಎಮ್.ಎಲ್.ಎ ಕೋಟಾದ ಆನರಬಲ್ ಎಮ್.ಎಲ್.ಎ ಅವರು ಅವ್ರ ಕೋಟಾದಾಗ ನಾವು ಹೇಳಿದ್ವಿ ಈ ಥರ ಈ ಕೇಸ್ ಇದೆ. ಅವನಿಗೆ ಭಾಳ ಕಷ್ಟ ಬಿದ್ದಿದ್ದೀವಿ. ಯಾಕಂದರೆ 44 ಇಯರ್ಸ್ ಆಗ್ತಾ ಇದೆ. ಯು ಕಾಂಟ್ ಕಂಟಿನ್ಯೂ ಇನ್ ದ ನಾರ್ಮಲ್ ಎಜುಕೇಷನ್. ತಿರ್ಗಾ ಸ್ಪೆಷಲ್ ಸ್ಕೂಲ್ಗೆ ಹಾಕಿ. ಸೊ 2007 ಇಂದ ತಿರ್ಗಾ ನಾರ್ಮಲ್ ಸ್ಕೂಲ್ ಬಂದ. 2093 ಇಂದ ಈಸ್ ಕಂಟಿನ್ಯೂ ದ ಸ್ಪೆಷಲ್ ಸ್ಕೂಲ್. ಸೊ ಸ್ಟೇಟ್ ಲೆವೆಲ್, 9 ಟೈಮ್ ನ್ಯಾಷನಲ್ ಲೆವೆಲ್, 2 ಟೈಮ್ಸ್ ಇಂಟರ್ನ್ಯಾಷನಲ್ ಲೆವೆಲ್, 2004 ಕರ್ನಾಟಕ ಸ್ಟೇಟ್. ಅವರಿಗೆ ಭಾಳ ನಾನು ಹ್ಯಾಪಿನೆಸ್ ಹೇಳ್ತೀನಿ. ಒಂದು ಎರಡನೇದು 5 ವರ್ಷ ತಿರುಗಿದ್ದೀನಿ ಸರ್ ಈ ಮನೆಗೋಸ್ಕರ. ಮನೆ ನನಗೆ ಸಿಗ್ತಾ ಇಲ್ಲ. ಇವತ್ತು 8 ಅವರ್ಸ್ನಲ್ಲಿ ನನಗೆ ಮನೆ ಸಿಕ್ಕಿದೆ. ನಾನು ಕೃತಜ್ಞತೆ ಟಿವಿ9 ಅವರಿಗೆ ಖಂಡಿತ ಹೇಳಬೇಕು. 2021ನಲ್ಲಿ ಮಾಡಿದ್ದೀನಿ ಸರ್. 2021 ಅಂದರೆ ಈಗ 5 ಇಯರ್ಸ್ ಆಗ್ತಾ ಇದೆ. ಆ ವರ್ಷದಿಂದನೇ ಅಪ್ಲೈ ಮಾಡಿ ಬರ್ತಾ ಇದೆ, ಕೇಳ್ತಾ ಇದೆ. ಈಗಾಗತ್ತೆ, ಆಗಾಗತ್ತೆ, ಹೇಗಾಗತ್ತೆ ಅಂದರು. ಇವತ್ತು ತನಕ ಆಗಿಲ್ಲ. ಟಿವಿ9 ಬಂದಮೇಲೆ ವಿತಿನ್ 8 ಅವರ್ಸ್ನಲ್ಲಿ ನನಗೆ ಮನೆ ಅಲಾಟ್ಮೆಂಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಸರ್. ಬಿದ್ರಳ್ಳಿನಲ್ಲಿ ಆಯಿತು. KR ಪುರ ಇದು ಬರುತ್ತೆ, ಅದು ಬಿದ್ರಳ್ಳಿನಲ್ಲಿ ನನಗೆ ಅಲಾಟ್ಮೆಂಟ್ A ಬ್ಲಾಕ್ನಲ್ಲಿ ಮಾಡಿದ್ದಾರೆ. ಅವರಿಗೆ ಭಾಳ ನಾನು ಹ್ಯಾಪಿನೆಸ್ ಹೇಳ್ತೀನಿ. ಇದು ಟಿವಿ9 ಇಂಪ್ಯಾಕ್ಟ್ ಬೆಳಗ್ಗೆ 9 ಗಂಟೆಗೆ ಟಿವಿ9 ವರದಿ ಮಾಡಿತ್ತು. ರಾತ್ರಿ 9ಕ್ಕೆ ಹಂಚಿಕೆ ಪತ್ರ ಸಿಕ್ಕಿದೆ. ಬೆಂಗಳೂರಿನ ಬುದ್ಧಿಮಾಂದ್ಯ ಕ್ರೀಡಾಪಟುವಿಗೆ ಮನೆ ಭಾಗ್ಯ. ರಾಮು ಕುಟುಂಬಕ್ಕೆ ಮನೆ ಮಂಜೂರು ಮಾಡಿದಂಥ ಸರ್ಕಾರ. ಅವರೇ ಹೇಳ್ತಾ ಇದ್ರು, ಕಳೆದ 5-6 ವರ್ಷಗಳಿಂದ ಭಾಳಷ್ಟು ಓಡಾಡಿದ್ದೀವಿ, ಮನೆ ಆಗಿರಲಿಲ್ಲ. ಆದರೆ ಕೇವಲ 8 ಗಂಟೆಗಳಲ್ಲಿ ಟಿವಿ9ನಲ್ಲಿ ವರದಿ ಪ್ರಸಾರವಾದಂಥ ಕೇವಲ 8 ಗಂಟೆಯಲ್ಲಿ ನಮಗೆ ಮನೆ ವ್ಯವಸ್ಥೆ ಆಗಿದೆ ಅಂತ.